ಅಶೋಕನು ಯಾವ ರಾಜಮನೆತನಕ್ಕೆ ಸೇರಿದವನು? ಎ ವರ್ಧನರು, ಬಿ ಮೌರ್ಯರು, ಸಿ ಕುಶಾಣರು, ಡಿ ಗುಪ್ತರು. ಸರಿಯಾದ ಉತ್ತರವನ್ನ ಗುರುತಿಸಿ. ಸರಿಯಾದ ಉತ್ತರ ಬಿ ಮೌರ್ಯರು. ಈಗ ಎರಡನೇ ಪ್ರಶ್ನೆಯನ್ನು ನಾವು ನೋಡೋಣ. ವಿಜಯನಗರದ ಯಾವ ರಾಜನು ತನ್ನ ಸೈನಿಕ ಯುದ್ಧ ಕೌಶಲ್ಯವನ್ನು ಹೆಚ್ಚಿಸಲು ಟರ್ಕಿಯ ಬಿಲ್ವಿದ್ಯೆ ನಿಪುಣರನ್ನು ನೇಮಕ ಮಾಡಿದನು? ಎ ಒಂದನೆಯ ಬುಕ್ಕ, ಬಿ ಒಂದನೇ ದೇವರಾಯ, ಸಿ ಕೃಷ್ಣದೇವರಾಯ, ಡಿ ರಾಮರಾಯ. ಸರಿಯಾದ ಉತ್ತರವನ್ನ ಗುರುತಿಸಿ. ಬಿ ಒಂದನೇ ದೇವರಾಯ ಸರಿಯಾದ ಉತ್ತರ. ಈಗ ಮೂರನೇ ಪ್ರಶ್ನೆಯನ್ನ ನಾವು ನೋಡೋಣ. ಭಾರತ ರತ್ನವನ್ನು ಸ್ವೀಕರಿಸಿದ ಪ್ರಥಮ ವಿದೇಶಿಯರು ಯಾರು? ಎ ಮಾರ್ಟಿನ್ ಲೂಥರ್ ಕಿಂಗ್, ಬಿ ಮದರ್ ತೆರೇಸಾ, ಸಿ ಖಾನ್ ಅಬ್ದುಲ್ ಗಫರ್ ಖಾನ್, ಡಿ ಜುಬಿನ್ ಮೆಹ್ತಾ. ಸರಿಯಾದ ಉತ್ತರವನ್ನ ಗುರುತಿಸಿ. ಸರಿಯಾದ ಉತ್ತರ ಸಿ ಖಾನ್ ಅಬ್ದುಲ್ ಗಫರ್ ಖಾನ್. ಈಗ ನಾಲ್ಕನೆಯ ಪ್ರಶ್ನೆಯನ್ನ ನಾವು ನೋಡೋಣ. ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಗಂಗಾ ನದಿಯ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ಯಾವಾಗ ಒಪ್ಪಂದ ಏರ್ಪಟ್ಟಿತು? ಎ 1997, ಬಿ 1996, ಸಿ 1995, ಡಿ 1998. ಸರಿಯಾದ ಉತ್ತರವನ್ನ ಗುರುತಿಸಿ. ಸರಿಯಾದ ಉತ್ತರ ಬಿ 1996. ಈಗ ಐದನೇ ಪ್ರಶ್ನೆಯನ್ನ ನಾವು ನೋಡೋಣ. ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯು ಎಲ್ಲಿದೆ? ಎ ಬೆಂಗಳೂರು, ಬಿ ಹೈದರಾಬಾದ್, ಸಿ ಮೌಂಟ್ ಅಬು, ಡಿ ಡೆಹ್ರಾಡೂನ್. ಸರಿಯಾದ ಉತ್ತರವನ್ನ ಗುರುತಿಸಿ. ಸರಿಯಾದ ಉತ್ತರ ಬಿ ಹೈದರಾಬಾದ್. ಈಗ ಆರನೇ ಒಂದು ಪ್ರಶ್ನೆಯನ್ನ ನಾವು ನೋಡೋಣ. ಅಂಕಲೇಶ್ವರವು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ಎ ಕಲ್ಲಿದ್ದಲು ಗಣಿಗಾರಿಕೆ, ಬಿ ತೈಲ ಮತ್ತು ನೈಸರ್ಗಿಕ ಅನಿಲವನ್ನು ಹೊರತೆಗೆಯುವಿಕೆ, ಸಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು, ಡಿ ಹತ್ತಿ ಜವಳಿ ಕೈಗಾರಿಕೆಗಳು. ಸರಿಯಾದ ಉತ್ತರವನ್ನ ಗುರುತಿಸಿ. ಸರಿಯಾದ ಉತ್ತರ ಬಿ ತೈಲ ಮತ್ತು ನೈಸರ್ಗಿಕ ಅನಿಲವನ್ನು ಹೊರತೆಗೆಯುವಿಕೆ. ಈಗ ಏಳನೇ ಪ್ರಶ್ನೆಯನ್ನ ನಾವು ನೋಡೋಣ. ಭಾರತದ ಯಾವ ಪ್ರಮುಖ ನದಿಯು ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗುವುದಿಲ್ಲ? ಎ ಕಾವೇರಿ, ಬಿ ಗೋದಾವರಿ, ಸಿ ಕೃಷ್ಣ, ಡಿ ಮಹಾನದಿ. ಸರಿಯಾದ ಉತ್ತರವನ್ನ ಗುರುತಿಸಿ. ಸರಿಯಾದ ಉತ್ತರ ಡಿ ಮಹಾನದಿ. ಈಗ ಎಂಟನೇ ಒಂದು ಪ್ರಶ್ನೆಯನ್ನ ನಾವು ನೋಡೋಣ. ಭಾರತದಲ್ಲಿ ಅತಿ ಹೆಚ್ಚು ಕೇಸರಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದು? ಎ ಅಸ್ಸಾಂ, ಬಿ ಹಿಮಾಚಲ್ ಪ್ರದೇಶ್, ಸಿ ಜಮ್ಮು ಮತ್ತು ಕಾಶ್ಮೀರ, ಡಿ ಮೇಘಾಲಯ. ಸರಿಯಾದ ಉತ್ತರವನ್ನು ಗುರುತಿಸಿ. ಸರಿಯಾದ ಉತ್ತರ ಸಿ ಜಮ್ಮು ಮತ್ತು ಕಾಶ್ಮೀರ. ಈಗ ಒಂಬತ್ತನೇ ಪ್ರಶ್ನೆಯನ್ನ ನಾವು ನೋಡೋಣ. ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಎ ಡಾಕ್ಟರ್ ಕೆ.ಎಂ. ಮುನ್ಷಿ, ಬಿ ಜವಾಹರ್ಲಾಲ್ ನೆಹರು, ಸಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಡಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸರಿಯಾದ ಉತ್ತರವನ್ನ ಗುರುತಿಸಿ. ಸರಿಯಾದ ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಈಗ ಹತ್ತನೇ ಪ್ರಶ್ನೆಯನ್ನ ನಾವು ನೋಡೋಣ. ಭಾರತದ ಅತಿ ಪುರಾತನ ಬಂಡೆಗಳು ಯಾವ ಸ್ಥಳದಲ್ಲಿ ಕಂಡು ಬಂದಿವೆ? ಎ ಧಾರವಾಡ ಪ್ರದೇಶ ಕರ್ನಾಟಕ, ಬಿ ಅರಾವಳಿ ವಲಯ ರಾಜಸ್ಥಾನ, ಸಿ ವಿದ್ಯಾ ವಲಯ ಮಧ್ಯಪ್ರದೇಶ, ಡಿ ಶಿವಾಲಿಕ್ ವಲಯ ಪಂಜಾಬ್. ಸರಿಯಾದ ಉತ್ತರವನ್ನ ಗುರುತಿಸಿ. ಎ ಧಾರವಾಡ ಪ್ರದೇಶ ಕರ್ನಾಟಕ ಸರಿಯಾದ ಉತ್ತರ. ಸ್ನೇಹಿತರೆ, ಈ ಒಂದು ವಿಡಿಯೋವನ್ನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಹಿಂದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋವನ್ನ ಲೈಕ್ ಮಾಡಿ,
ಹಾಗೂ ಹೆಚ್ಚು ಜನರಿಗೆ ತಲುಪುವಂತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.